ನಾನು ಅಂದ್ಕೊಂಡ್ ಕೆಲ್ಸ ಅಂದ್ಕೊಂಡ್ ಹಾಗೆ ನಡೀಲಿ ಅಂತ. ಸಮಥಿಂಗ್ ಇಸ್ ರಾಂಗ್. ನಿತ್ಯ ಏನೂ ಮಾಡ್ತಾ ಇದ್ದಾಳೆ. ಗಂಗಾಗೆ ಕೇರ್ಫುಲ್ ಆಗಿರಕ್ಕೆ ಹೇಳ್ಬೇಕು. Pick up the phone, Ganga. ಗಂಗಾ ಫೋನ್ ಯಾಕೆ ತೆಗಿತಾ ಇಲ್ಲ? ಗಂಗಾ ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ತುಳಸಿಗೆ ಮಾಡಬೇಕು. ತುಳಸಿ ಫೋನ್ ತೆಗಿತಾ ಇಲ್ಲ, ಗಂಗಾನೂ ತೆಗಿತಾ ಇಲ್ಲ. ಏನಾದರೂ ಆಗಿರ್ಬೋದಾ? ಬೇಗ ಆ ಮನೆಗೆ ಹೋಗ್ಬೇಕು. ಏನು ಅರೆಗುಂಡು? ಹಾ, ಆಸ್ತಿಲಿ ಪಾಲ್ ಕೊಡ್ತೀನಿ ಅಂತ ಹೇಳಿ ಆ ಗಂಗಾ ಕೈ ಕೊಟ್ಲಲ್ಲ. ಈಗ ನಿತ್ಯ ಏನ್ ಝಲಕ್ ಕೊಡ್ತಾಳೋ ಅಂತ ಅವಳು ಗುಂಡ್ ಹೊಡ್ಸೋಕು ಮೊದ್ಲೇ ನೋಡು, ನಾನಿಲ್ಲಿ ಅರೆಗುಂಡ್ ಹೊಡ್ಸ್ಕೊಂಡ್ ಬಂದೆ. ಬಡ್ಕೋಬೇಕು ನಿಮ್ ಬುದ್ಧಿಗೆ. ಅಲ್ಲ, ತಲೆ ಬೋಳಾದ್ರೆ ತಲೆ ಮೇಲೆ ಕೇರಂ ಬೋರ್ಡ್ ಆಡಕ್ಕಾಗತ್ತಾ? ಆಸ್ತಿ ಬೇಕು ಅನ್ನೋ ಆಸೆ ಸಾಯುತ್ತಾ ಇಲ್ವಲ್ಲ? ಸರಿ, ಜೈ ಆಫೀಸ್ ಹೋಗೋ ಟೈಮ್ ಆಯ್ತು, ಹೋಗಿ ನೋಡೋಣ. ಬಾ ಬಾ. ಹಾ, ನೀವೋ ನಿಮ್ ಯೋಚನೆನೋ. ನಾಣಿ, ಏನಿದು ಚಂದ್ರಿಕಾ? ಇವಳು ಪವರ್ ಆಫ್ ಅಟರ್ನಿ ಪೇಪರ್ಗೋಸ್ಕರ ಬಂದ್ಲಾ ಇಲ್ಲ ಜೈಗೋಸ್ಕರನಾ? ಯಾಕೆ ಬಂದ್ರೆ ನಮ್ಗೇನು, ನಮಗ್ ಕೊಡ್ಬೇಕಾಗಿರೋದ್ ಕೊಟ್ರೆ ಸಾಕು. ಏನ್ ಹಾಗೆ ನೋಡ್ತಿದ್ಯಾ? ಹೊಸ್ದಾಗ್ ಕಾಣ್ತಿದ್ಯಾ ಜೈ? ನಾನ್ ಹೊಸ್ದಾಗ್ ಕಾಣಿಸ್ತಿಲ್ಲ, ನೀನ್ ಹೊಸ್ದಾಗ್ ಮಾತಾಡ್ತಿದ್ಯಾ. ನಾನಾ? ಇಲ್ವೇ. ಯಾವಾಗ್ಲೂ ಹೋಗ್ರಿ ಬನ್ರಿ ಯಜಮಾನ್ರೆ ಸರ್ರು ಅಂತಿದ್ದಲ್ಲ, ಹೊಸ್ದಾಗೇನ್ ಹೆಸರಿಡ್ ಕರಿತಿದ್ಯಲ್ಲ? ಅಂದ್ರೆ ಗಂಡನ್ ಮೇಲೆ ಪ್ರೀತಿ ಹೆಚ್ಚಾದಾಗ ಹೆಸರಿಡ್ದು ಕರಿಬೇಕು ಅನ್ಸುತ್ತಂತೆ. ಸಾಕು ಸಾಕು ಸಾಕು, ನೀನು ನಿನ್ ಪ್ರೀತಿ. ನಾನು ಆಫೀಸಿಗೆ ಹೊರಡ್ಬೇಕು, ಟೈಮ್ ಆಯ್ತು. ಸರ್, ನಾನು ಆ ಕಡೆ ತಿರ್ಬೋದಾ? ಹಲೋ ನಾಣಿ, ಇಲ್ಲೇನು ನಡೀತಿಲ್ಲ, ತಿರುಗ್ಬೋದು. ಇವತ್ ಕೂಡ ಆಫೀಸಿಗೆ ಹೋಗ್ಬೇಕೇನ್ರಿ? ಇವತ್ತೇನು ದಿನ ಹೋಗ್ಬೇಕು? ನೆನ್ನೆ ಹೋಗಿದ್ರಲ್ಲ. ಇವತ್ತು ನಾಳೆ ನಾಡಿದ್ದು ಹೋಗ್ಬೇಕು. ಇವತ್ತು ಮನೇಲೆ ಇರ್ಬೋದಲ್ಲ. ಯಾಕೆ ಇವತ್ತು ಹಾಲಿಡೇನಾ? ಇಲ್ಲ, ಜಾಲಿ ಡೇ. ಇಬ್ರು ಹಾಯ ಕಳಿಯೋಣ. ನಿನ್ ಜೊತೆ ಕಳಿಯೋದಾ? ನಂಗಾಗಲ್ಲ. ಪ್ಲೀಸ್ ಪ್ಲೀಸ್, ನನ್ಗೋಸ್ಕರ ಇರಿ. ಮೇಡಮ್ ಕೇಳ್ತಿದಾರಲ್ಲ ಸರ್, ಇದ್ಬಿಡಿ. ನಾಣಿ, ನಾನ್ ಮನೇಲಿದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಇವತ್ತು ಆಫೀಸಲ್ಲಿ ಅಷ್ಟೇನ್ ಕೆಲಸ ಇಲ್ಲ ಸರ್. ಏನೋ ತುಪ್ಪ ಸುರಿತಿದ್ಯಾ? ನಿಮ್ ಉಪ್ಪು ತಿಂದರೂ ವಿಶ್ವಾಸ ತೋರಿಸ್ತಿದ್ದೀನಿ ಸರ್. ಕೆಲ್ಸ ಏನಿಲ್ವಂತಲ್ಲ ರೀ, ಪ್ಲೀಸ್ ಇದ್ಬಿಡಿ. ನಿನ್ನೆ ಎಲ್ಲ ನನ್ ಜೊತೆನೇ ಇದ್ದಲ್ವಾ? ಇವತ್ ಕೂಡ ಇರೋಣ ಅಂತ ಅನಿಸ್ತಿದೆ. ನನಗೋಸ್ಕರ ಒಂದಿನ ಹೋಗ್ದಿರಕ್ಕಾಗಲ್ವಾ? ಅಲ್ಲ, ನಿನಗೆ ಏನಾಗಿದೆ ಇವತ್ತು? ನಿಮ್ ಮೇಲೆ ಪ್ರೀತಿ ಹೆಚ್ಚಾಗಿದೆ. ಪ್ರೀತಿ ಇದ್ರೆ ಸಾಕಾಗಲ್ಲ, ನನ್ನ ಹತ್ರ ಮುಚ್ಚುಮರೆ ಏನೂ ಇರಬಾರ್ದು. ಸರಿ ಯಜಮಾನ್ರೆ, ಎಲ್ಲ ವಿಷಯನೂ ಮಾತಾಡೋಣ.
ಬನ್ನಿ, ಓಯ್ ಎಲ್ಲಿಗೆ? ನಮ್ ಸಾಮ್ರಾಜ್ಯಕ್ಕೆ. ಅಪ್ಪ, ಸಾರು ಮೇಡಮ್ ಒಂದಾದ್ರು. ಇವತ್ತೆಲ್ಲ ಹ್ಯಾಪಿನೇ. ಚಂದ್ರಿಕಾ, ನಿತ್ಯ ಆಡೋದ್ ನೋಡ್ತಿದ್ರೆ ಎಲ್ಲ ಮುಗ್ಸು ಆಗಿದ್ದಾಳೆ. ಅಬ್ಬಾ, ಏನಾದ್ರೆ ನಮ್ಗೇನ್ರಿ? ಅವಳ ಕೈಗೆ ಪವರ್ ಆಫ್ ಅಟರ್ನಿ ಪೇಪರ್ಸ್ ಬಂದ್ರೆ ನಮ್ ಕೈಗೆ ಆಸ್ತಿ ಬರುತ್ತೆ. ಹಾಗಲ್ವೇ? ಗಂಗಾ ನಿತ್ಯ ಇಬ್ರು ಹೀಗೆ ಜೈ ಹಿಂದೆ ಬಿದ್ರೆ ಜೈ ಜೊತೆ ನಮ್ ಸ್ವಪ್ನ ಮದುವೆ ಯಾವಾಗ ಆಗತ್ತೆ ಅಂತ. ಗಂಗಾ ಸತ್ಮೇಲೆ, ನಿತ್ಯ ಜೈಲ್ಗೆ ಹೋದ್ಮೇಲೆ. ಹಲೋ 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 ಹಲೋ. ಗಂಗಾ, ಒಂದು ಇಂಪಾರ್ಟೆಂಟ್ ಕಾಲು. ಇಲ್ಲಿ ಸಿಗ್ನಲ್ ಸಿಗ್ತಿಲ್ಲ, ಹೊರಗೆ ಹೋಗಿ ಮಾತಾಡ್ತೀನಿ. ಅಯ್ಯೋ, ಇವ್ರು ಬಂದ್ರಲ್ಲ. ಅಂದ್ರೆ ಇವ್ರಿಗೆ ನಿತ್ಯ ಇಲ್ಲೇ ಇದ್ದಾಳೆ ಅಂತ ಡೌಟ್ ಬಂದ್ಬಿಡ್ತಾ? ಅವ್ರಿಗೆ ಡೌಟ್ ಬಂತೋ ಇಲ್ವೋ, ನೀವು ಗಾಬರಿಯಾಗಿ ಅವ್ರ ಮುಂದೆ ಬಾಯ್ ಬಿಟ್ಬಿಡ್ಬೇಡಿ. ಬನ್ರಿ. ಏನ್ ರೂಪ ಅವ್ರೆ ಹೀಗ್ ಬಂದ್ರಿ? ಹಾಗೆ ಗಂಗನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಗಂಗಾಗೋಸ್ಕರ ಬಂದ್ರಾ ನಿತ್ಯಗೋಸ್ಕರ ಬಂದ್ರಾ? ನಿತ್ಯ ಇಲ್ಲಿ ಬಂದಿದ್ಲಾ? ಬರ್ಲಿಲ್ವಲ್ಲ. ಆದ್ರೂ ನಿತ್ಯ ಯಾಕೆ ಇಲ್ಲಿ ಬರ್ತಾಳೆ? ಅಲ್ಲ, ಈ ಅನುಮಾನ ನಿಮ್ಗೆ ಯಾಕೆ ಬಂತು? ಏನಿಲ್ಲ, ಬೆಳಿಗ್ಗೆಯಿಂದ ನಿತ್ಯ ತುಂಬಾ ಸಸ್ಪಿಷಿಯಸ್ ಆಗಿ ಬಿಹೇವ್ ಮಾಡ್ತಾ ಇದ್ಲು. ಮನೆಯಿಂದ ಹೊರಡುವಾಗ ಬ್ಲೆಸ್ ಮಾಡು ಅಂತ ನನ್ನ ಕಾಲಿಗೆ ನಮಸ್ಕಾರ ಮಾಡಿದ್ಲು. ಅವಳೇನಾದ್ರೂ ಪ್ಲಾನ್ ಮಾಡ್ತಿದ್ದಾಳ ಅಂತ ನನಗೆ ಡೌಟ್ ಬರ್ತಿದೆ. ಆ ಪ್ಲಾನ್ ಏನು ಅಂತ ನಿಮ್ಗೇನಾದ್ರೂ ಗೊತ್ತಾ? ನಮಗೆ ಹೇಗೆ ಗೊತ್ತಾಗುತ್ತೆ? ಅಂದ್ರೆ ನಿತ್ಯ ನಿಮ್ ಜೊತೆ ಶೇರ್ ಮಾಡ್ತಾಳಲ್ವಾ? ಈಗ ನಿತ್ಯ ನಮ್ಗೇನು ಹೇಳಲ್ಲ, ನಮ್ಗೇನು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಹೌದು, ಫ್ಯಾಷನ್ ಶೋ ಆದ್ಮೇಲೆ ದತ್ತು ವಿಷಯಕ್ಕೆ ನಾವು ನಿತ್ಯಗೆ ಬೇಜಾರ್ ಮಾಡಿದ್ವಿ. ಆಗಿಂದ ನಿತ್ಯ ನಮ್ಮನ್ನ ದೂರ ಇಟ್ಟಿದ್ದಾಳೆ. ನಾವು ಗಂಗಾ ಕಡೆ ಅಂತ ನಮ್ಮೇಲೆ ಡೌಟ್ ಪಡ್ತಿದ್ದಾಳೆ. ನಾವು ಗಂಗಾಪುರನೂ ಅಲ್ಲ, ನಿತ್ಯಪುರನೂ ಅಲ್ಲ. ನ್ಯಾಯ ಧರ್ಮ ಯಾವ ಕಡೆ ಇರುತ್ತೋ ಆ ಕಡೆ ಇರ್ತೀವಿ ನಾವು. ಸರಿ ಬಿಡಿ, ಗಂಗಾ ಮನೇಲಿದ್ದಾಳ? ಇದ್ದಾಳೆ. ನೀವು ಬಂದ್ ಹೋದ್ರಿ ಅಂತ ಗಂಗಾ ಹತ್ರ ಹೇಳ್ಬೇಕಾ? ಬೇಡ, ಗಂಗನ್ನ ನೋಡಿ ಮಾತಾಡಿ ಹೋಗ್ತೀನಿ. ಏನು, ಗಂಗನ ನೋಡ್ತೀರಾ? ನೋಡಿದ್ರೇನಾಗತ್ತೆ? ಗಂಗಾ ಇವಾಗ ನನ್ ಮಗಳೇ ಅಲ್ವಾ? ಹೌದೌದು, ಗಂಗಾ ನಿಮ್ ಮಗಳೇ. ನಿಮ್ ಮಗಳನ್ನ ನೀವು ನೋಡಕ್ ಬಂದ್ರೆ ತಪ್ಪೇನಿಲ್ಲ. ಒಂದ್ಸಲ ಗಂಗನ ಕರೀರಿ. ಒಳಗಡೆ ಬನ್ನಿ. ಬನ್ನಿ 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 ಬನ್ನಿ. ಅತ್ಗೆ, ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ. ಹೇಗಿದ್ಯಮ್ಮ? ದತ್ತು ತಗೊಂಡ್ಮೇಲೆ ಈ ಮನೆಗ್ ಬರೋದೇ ಬಿಟ್ಬಿಟ್ಯಲ್ಲ. ಸ್ವಲ್ಪ ಕೆಲ್ಸದ ಪ್ರೆಷರ್ ಹೆಚ್ಚಾಗಿ ಬರಕ್ಕಾಗ್ಲಿಲ್ಲ ಅಜ್ಜಿ. ಎಷ್ಟೇ ಕೆಲ್ಸ ಇದ್ರೂ ಬರ್ಬೇಕು ಅತ್ಗೆ. ಯಾಕೆ ಅಂದ್ರೆ ಗಂಗಾ ಈಗ ನಮ್ ಸೊಸೆ ಮಾತ್ರ ಅಲ್ಲ, ನಿಮ್ ಮಗಳು ಕೂಡ. ಹೌದದ್ಗೆ, ಗಂಗಾ ನನ್ ಮಗಳು. ಆದ್ರೆ ಗಂಗಾಗಿಲ್ಲಿ ಏನಾದ್ರೂ ತೊಂದ್ರೆ ಆದಾಗ ಮಾತ್ರ ಅಲ್ವಾ ನಾನ್ ಯೋಚನೆ ಮಾಡ್ಬೇಕು, ಹೆದರ್ಬೇಕು. ತೊಂದ್ರೆ ಏನಿಲ್ಲಮ್ಮ, ಬರ್ತಾ ಹೋಗ್ತಾ ಇದ್ರೆ ಸಂಬಂಧ ಗಟ್ಟಿಯಾಗಿರುತ್ತೆ. ನಿಜ ಹೇಳಿದ್ರಿ ಅಜ್ಜಿ. ಇನ್ಮುಂದೆ ಆಗಾಗ ಬರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಕೂತ್ಕೊಳ್ಳಿ ಅತ್ಗೆ, ಕಾಫಿ ತರ್ತೀನಿ. ನಾನು ಹೋಗಿ ಗಂಗನ್ ಕರೀಲಾ? ಇವ್ರಿಗೆ ಹೇಳಿದ್ದೀನಿ. ಕೂತ್ಕೊಳ್ಳಿ ಅತ್ಗೆ, ಕೂತ್ಕೊಳ್ಳಿ. ಚಂದ್ರಿಕಾ, 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 ಮನೇಲಿರೋದು ನಿತ್ಯ ಅಂತ ಗೊತ್ತಿಲ್ಲದೆ ರೂಪ ಬಂದಿದ್ದು. ಗೊತ್ತಿಲ್ದೆ ಅಲ್ಲ ರೀ, ಅನುಮಾನದಿಂದ ಬಂದಿರೋದು. ಅಮ್ಮ, ನಿತ್ಯ ನೋಡಿದ್ರೆ ಗುರ್ತು ಹಿಡಿತಾರೇನೋ.
ಕಣ್ಣಿಗೆ ಕಾಣಿಸ್ತಿರೋ ಮಗಳನ್ನ ಗುರ್ತಿ ಹಿಡಿದೇ ಹೋಗ್ತಾಳ. ಮತ್ತೇನ್ ಮಾಡೋದು? ನಾವು ಮಾಡೋದು ಏನಿದೆ, ನಿತ್ಯಾಗೆ ಪವರ್ ಆಫ್ ಅಟರ್ನಿ ಪೇಪರ್ ಸಿಕ್ತೋ ಇಲ್ವೋ, ಅದು ಸಿಕ್ಕಿದ್ರೆ ಅಷ್ಟೇ ನಾವು ಸೇಫ್ ಆಗೋದು. ಮೊದ್ಲು ಹೋಗಿ ವಿಷಯ ನಿತ್ಯಗೆ ಹೇಳೋಣ. ನಡಿ ನಡಿ. ಹಾ ಬನ್ನಿ. ಅತ್ಗೆ, ನಾನ್ ಕಾಫಿ ತರ್ತೀನಿ, ನೀವ್ ಮಾತಾಡ್ತೀರಿ. ಶಿಟ್ ಇಡಿಯಟ್, ಪೇಪರ್ಸ್ನ ಎಲ್ಲಿಟ್ಟಿದ್ದಾಳೋ ಏನೋ. ಗಂಗಾ, ಏನ್ ಮಾಡ್ತಿದ್ಯಾ? ಯಾಕೆ ರೂಮ್ನೆಲ್ಲ ಹೀಗ್ ಮಾಡಿದ್ಯಾ? ಅದು ಪವರ್ ಆಫ್ ಅಟರ್ನಿ ಪೇಪರ್ಸ್ ಕಾಣ್ತಿಲ್ಲ ರೀ. ಆದ್ರೆ ಅದ್ಯಾಕೆ ಈಗ ಬೇಕು? ಅಂದ್ರೆ ನನಗೆ ಎಲ್ಲಿಟ್ಟಿದ್ನೋ ಅಲ್ಲಿಲ್ದೇ ಇದ್ರೆ ಆಗಲ್ಲ. ಎಲ್ಲಿಟ್ಟಿದ್ದೆ? ಇಲ್ಲೇ ಇಟ್ಟಿದ್ದೆ ರೀ, ಈ ರೂಮಲ್ಲೇ. ನೀವೇನದು ತೆಗೆದ್ರಾ? ನಾನು ಯಾಕೆ ತಗೊಳ್ಳಿ, ಹೇಗೂ ಅದು ನಂಗೆ ಬೇಕಾಗೂ ಇಲ್ಲ. ನೀನೇ ಎಲ್ಲೋ ಇಟ್ಟಿರ್ತೀಯ, ಸರಿಯಾಗಿ ನೆನ್ಪು ಮಾಡ್ಕೊ. ಇಲ್ಲೇ ಈ ರೂಮಲ್ಲೇ ಇಟ್ಟ ಹಾಗೆ ನೆನ್ಪು ರೀ. ಇಲ್ಲಿಟ್ರೆ ಎಲ್ಲಿ ಹೋಗುತ್ತೆ? ಅಲ್ಲ, ನನ್ನ ಆಫೀಸಿಗೆ ಹೋಗೋಕೆ ಬಿಡದೆ ನಿನ್ನ ಮನೇಲಿ ಮಾಡ್ತಿರೋ ಕೆಲಸ ಇದೇನಾ? ಪೇಪರ್ ಸಿಕ್ಕಿದ್ರೆ ನಂಗೆ ಕೂಡ ಸ್ವಲ್ಪ ಪೀಸ್ಫುಲ್ ಆಗಿರುತ್ತೆ. ಓಕೆ, ನಾನು ಕೂಡ ನಿನ್ನ ಜೊತೆ ಹುಡುಕ್ತೀನಿ. ಅದು ಸಿಕ್ಕ ಮೇಲೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀಯಾ? ಅಮ್ಮ ನಿತ್ಯ, ಗಂಗನ ಯಾಕೆ ನಿತ್ಯ ಅಂತಿದ್ದೀರಾ? ಅದು ಜೈ, ಅದು ಅದು ಹಾ, ನಿತ್ಯ ಅಂದಿಲ್ಲ ಜೈ. ನಿತ್ಯ ಅವರಮ್ಮ ರೂಪ ಬಂದಿದ್ದಾರೆ ಅಂತ ಅಂತಿದ್ವಿ. ಆಂಟಿ ಬಂದ್ರಾ? ಯಾಕೆ? ಏನೋ ಗೊತ್ತಿಲ್ಲ ಜೈ, ಬಂದು ಗಂಗಾನ ಈಗ್ಲೇ ನೋಡ್ಬೇಕು ಅಂದ್ರು. ಅಷ್ಟು ಅರ್ಜೆಂಟ್ ಏನು? ಅಂದ್ರೆ ಈಗ ಅವರು ನಂಗೆ ಕೂಡ ಅಮ್ಮನೇ ಅಲ್ವಾ? ನಿತ್ಯನ ನೋಡಿ ನೋಡಿ ಬೋರ್ ಆಗಿ ನನ್ನ ನೋಡ್ಬೇಕು ಅನ್ಕೊಂಡ್ರೇನೋ? ನಿತ್ಯನ್ ನೋಡಿ ಆಂಟಿಗೆ ಬೋರ್ ಆಗೋದಂದ್ರೇನು? ಅವಳಿಗೆ ಇಲ್ವಲ್ಲ? ಅದೇ ರೀ, ನಿತ್ಯ ಇದ್ದಾಗ ಬೋರ್ ಆಗಿ ಈಗ ನನ್ನ ನೋಡಕ್ ಬಂದ್ರೇನೋ ಅಂತಿದ್ದೆ. ಬಾ, ಅದೇನು ಅಂತ ಕೇಳೋಣ. ಅಮ್ಮಯ್ಯ, ಮಾಮ್ ಯಾಕೆ ಬಂದ್ಲು? ನಿನ್ ಮೇಲೆ ಅನುಮಾನ ಬಂದಿದ್ದಾರಮ್ಮ. ನೀನು ಬೆಳಿಗ್ಗೆ ತಾಯಿ ಕಾಲಿಗೆ ನಮಸ್ಕಾರ ಮಾಡಿದ್ಯಂತಲ್ಲ? ಕಾಲಿಗೆ ನಮಸ್ಕಾರ ಮಾಡಿದ್ರೆ ಫಾಲೋ ಮಾಡ್ಬೇಕಾ? ಅದು ಬಿಡು, ಆ ಪೇಪರ್ ಸಿಕ್ತೇನಮ್ಮ? ಇಲ್ಲ, ಆ ಕಳ್ಳಿ ಎಲ್ಲಿ ಬಚ್ಚಿಟ್ಟಿದ್ದಾಳೋ ಏನೋ. ಈಗೇನ್ ಮಾಡೋದು? ಈಗ ನಿನ್ನಮ್ಮ ನಿನ್ ಮನೆ ಕರ್ಕೊಂಡು ಹೋದ್ರೆ ಹೇಗ್ ಕರ್ಕೊಂಡು ಹೋಗ್ತಾಳೆ? ಈಗ ನಾನು ನಿತ್ಯ ಅಲ್ಲ, ಗಂಗಾ. ನೀನು ಗಂಗಾ ಅಂತ ಮ್ಯಾನೇಜ್ ಮಾಡ್ತೀಯನಮ್ಮ? ಅಂದ್ರೆ ಎಷ್ಟೇ ಆದ್ರೂ ಅವ್ರು ನೀನ್ ಹೆತ್ತ ತಾಯಿ ಅಲ್ವಾ, ಕಂಡು ಹಿಡಿದು ಬಿಡ್ತಾರೇನೋ ಅಂತ. ನಿಮ್ಗೆ ಆ ಡೌಟ್ ಏನ್ ಬೇಕಾಗಿಲ್ಲ. ಮನೆ ಕಳ್ಳನ್ನ ಆ ಈಶ್ವರ ಕೂಡ ಹಿಡಿಯೋಕ್ಕಾಗಲ್ಲ. ನಡೀರಿ. ಬನ್ರಿ. ನಮಸ್ತೆ ಮೇಡಮ್. ನಮಸ್ತೆ. ಹಲೋ ಆಂಟಿ, ಹೇಗಿದ್ದೀರಾ? ಫೈನ್ ಜೈ. ನಿಮ್ಮ ಮಗಳಿಗೋಸ್ಕರ ಬಂದ್ರಾ? ಐ ಮೀನ್
ಗಂಗನ್ ನೋಡಕ್ ಬಂದ್ರಾ? ಆ ಹೌದು ಕಣೋ, ಗಂಗನ್ ನೋಡ್ಬೇಕು ಅಂತ ಬಂದಿದ್ದಾರೆ. ಗಂಗಾ ಎಲ್ಲಪ್ಪ? ಬರ್ತಿದ್ದಾಳೆ. ಹಾಯ್ ಮಾಮ್. ಅಯ್ಯಯ್ಯೋ, ಮುಗೀತು ಚಂದ್ರಿಕಾ. ನಿತ್ಯ ತನ್ನ ಜಾತಕನ ತಾನೇ ಹೊರಗೆ ಹಾಕಿದ್ಲು. ಏನ್ ಎಲ್ಲ ಹಾಗೆ ನೋಡ್ತಿದ್ದೀರಾ? ನಾನು ಇವ್ರನ್ನ ಮಾಮ್ ಅಂತ ಕರಿಬಾರ್ದಾ? ನಿತ್ಯ ಹಾಗೆ ಕರಿತಿದ್ಲಲ್ವಾ? ನಿತ್ಯನ ಮರ್ಸೋಕೆ ಅಂತಾನೆ ಅಲ್ವಾ ನಾನ್ ದತ್ತು ಹೋಗಿದ್ದು. ಮತ್ತೆ ನಾನ್ ಕರೆದ್ರೆ ತಪ್ಪೇನೂ ಅಲ್ವಲ್ಲ? ತಪ್ಪೇನಿಲ್ಲಮ್ಮ, ಹಾಗೆ ಕರಿ. ನೀನ್ ಹೀಗ್ ಕರೆದ್ರೆ ನಿತ್ಯ ಕರೆದ ಹಾಗೆ ಅನಿಸ್ತಿದ್ಯಮ್ಮ. ಏನು ಮಾಮ್, ನಿನಗೆ ಓಕೆನಾ? ಬೇಡ ಗಂಗಾ, ನೀನು ಅಮ್ಮ ಅಂತ ಕರೆದ್ರೇನೆ ಚೆನ್ನಾಗಿರತ್ತೆ. ಹಾಗೆ ಕರೆದ್ರೇನೆ ನಂಗೆ ಇಷ್ಟ ಆಗೋದು. ಹೌದು, ದೊಡ್ಡ ಮಗಳಲ್ವಾ, ಇಷ್ಟ ಆಗತ್ತೆ. ಅಮ್ಮ ಅಂತ ಕರೆದ್ರೆ ಏನು, ಮಾಮ್ ಅಂತ ಕರೆದ್ರೆ ಏನು? ಎರಡು ಒಂದೇ ಅಲ್ವಾ? ಅದರಲ್ಲಿ ವ್ಯತ್ಯಾಸ ಏನು? ಅಮ್ಮನ ಹಾಲ್ಗೂ ಪ್ಯಾಕೆಟ್ ಹಾಲ್ಗೂ ಇರೋಷ್ಟು ವ್ಯತ್ಯಾಸ ಇದೆ. ಅಂದ್ರೆ ಗಂಗಾ ನ್ಯಾಚುರಲ್, ನಾನು ಅನ್ಯಾಚುರಲ್ ಮಾಮ್. ನಿಮ್ಮನ್ ಮಾಮ್ ಅಂತ ಕರೆದು ನಿತ್ಯನ ನೆನಪು ಮಾಡೋದ್ರಲ್ಲಿ ತಪ್ಪಿಲ್ಲ ಆಂಟಿ. ಬಟ್ ನನ್ನನ್ನು ಹೆಸರಿಡ್ದು ಕರೆದ್ಲು. ಏನ್ ಗಂಗಾ, ಜೈನ ಹೆಸರಿಡ್ದು ಕರೆದ್ಯಾ? ಹಾ, ನಿಮಗ್ ಕೂಡ ನಿತ್ಯನ ನೆನ್ಪು ಮಾಡಿದ್ರೆ ತಪ್ಪೇನಿದೆ ರೀ? ಬೇಕಾ ಇದೆಲ್ಲ? ನೆನಪು ಮಾಡ್ಕೊಂಡ್ರೆ ನೋವಾಗುತ್ತೆ ಹೊರತು ಅದರಿಂದ ಯೂಸ್ ಏನಾದ್ರೂ ಇದೆಯಾ? ನಿಮ್ಮಿಷ್ಟ. ಹಾ ಕರಿಬೇಡ ಅಂದ್ರೆ ಕರಿಯಲ್ಲ. ನಿನ್ ತಾಯಿ ಜೊತೆ ನಿತ್ಯ ಆಗಿರಮ್ಮ, ಜೈ ಜೊತೆ ನೀನಾಗೇ ಇರೋ. ಬೇಡ ಅಜ್ಜಿ, ಅವಳು ಎಲ್ಲೇ ಇದ್ರೂ ತನ್ನ ಹಾಗೆ ಇದ್ರೇನೆ ಒಳ್ಳೇದು. ನಿತ್ಯ ಆಗಿರೋದು ಬೇಡ ಅಂತನಾ? ಎನಿವೇಸ್, ಇವಳನ್ನ ನೀವು ದತ್ತು ತಗೊಂಡ್ಮೇಲೆ ಚೇಂಜ್ ಆಗಿದ್ದಲ್ಲ ಆಂಟಿ. ಚೇಂಜ್ ಅಂದ್ರೆ ಯಾವ ಥರ ಜೈ? ಮಾರ್ನಿಂಗ್ ತುಳಸಿ ಅವ್ರು ಬಂದ್ರು, ಟೆಂಪಲ್ಗೆ ಹೋಗ್ಬೇಕು ಅಂತ ಗಂಗಾ ಅವ್ರ ಜೊತೆ ಹೊರಟೋದ್ಲು. ಆದ್ರೆ ಯಾಕೋ ಗುಡಿಗೆ ಹೋಗದೆ ಗಂಗಾ ವಾಪಸ್ ಮನೆಗೆ ಬಂದ್ಲು. ಹಾ, ಅಂದ್ರೆ ಏನೋ ಅಪಶಕುನ ಆಯ್ತಲ್ಲ ಅಂತ ಗುಡಿಗೆ ಹೋಗ್ಲಿಲ್ವಂತೆ ಜೈ. ಹಾ ಹೌದತ್ಗೆ, ಒಳ್ಳೇದಾಗ್ಲಿ ಅಂತ ಹೋದವ್ರು ಅಪಶಕ್ನ ಇಟ್ಕೊಂಡು ಹೋಗೋದ್ ಯಾಕೆ ಅಂತ ವಾಪಸ್ ಬಂದ್ಬಿಟ್ಲು. ವಾಪಸ್ ಬಂದ್ಮೇಲೆ ಸುಮ್ಮನಿದ್ಲಾ? ನನ್ನ ಆಫೀಸಿಗೆ ಹೋಗ್ಬೇಡ ಅಂತ ಮನೇಲೆ ಕಟ್ಟಾಕೊಂಡಿದ್ದಾಳೆ. ಯಾವಾಗ್ಲೂ ಆಫೀಸೇನೆ ಜೈ? ಸ್ವಲ್ಪ ಹೊತ್ತು ಮನೇಲಿದ್ದು ಹೆಂಡತಿ ಜೊತೆ ಹಾಯಾಗಿರ್ಬಾರ್ದಾ? ಅಲ್ವಾ? ಮತ್ತೆ ನನ್ನನ್ನು ಬಿಟ್ಟು ಇವಳು ಮನೇಲಿ ಏನ್ ಮಾಡಿದ್ಲು ಕೇಳಿ? ಏನ್ ಮಾಡ್ದ್ಯಮ್ಮ? ಅದು 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 ಅಜ್ಜಿ, ರೂಮ್ನೆಲ್ಲ ಡಸ್ಟ್ಬಿನ್ ಮಾಡಿದಾಳೆ. ಯಾಕೆ ಅಂತ ಕೇಳಿದ್ರೆ ಪವರ್ ಆಫ್ ಅಟಾರ್ನಿ ಪೇಪರ್ಸ್ ಕಾಣಿಸ್ತಿಲ್ಲ, ಹುಡುಕ್ತಿದ್ದೀನಿ ಅಂತ ಆನ್ಸರ್ ಕೊಡ್ತಾಳೆ. ಏನ್ ಗಂಗಾ, ಆ ಪೇಪರ್ಸ್ ಎಲ್ಲಿಟ್ಟಿದ್ಯಾ? ರೂಮಲ್ಲೇ ಇಟ್ಟಿದ್ದೆ. ಅದು ಸರಿಯಾಗಿದ್ಯೋ ಇಲ್ವೋ ಅಂತ ಹುಡುಕ್ತಿದ್ದೆ. ಬೆಲೆ ಬಾಳೋದನ್ನ ಕಾಪಾಡ್ಕೋಬೇಕಲ್ವಾ? ಆ ಆಸ್ತಿಗಿಂತ ವ್ಯಾಲ್ಯೂಯೇಬಲ್ ನೀನು. ನೀನ್ ಕಷ್ಟಪಟ್ರೆ ನಂಗೆ ನೋಡಕ್ಕಾಗಲ್ಲ ಗಂಗಾ. ನೀವಿದ್ದಾಗ ನನಗೇನಾಗತ್ತೆ ರೀ? ನಾನಿದ್ದಾಗ ನೀನ್ ಏನೇನೋ ಹುಡುಕಿದ್ರೆ ನಂಗೆ ಏನೇನೋ ಆಗತ್ತೆ. ಸಾಕು, ಸುಮ್ಮನೆ ಇರಿ.